ದೇವರಿಗೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನ ಪರಿಶುದ್ಧ ನಾಮದಲ್ಲಿ ನಮ್ಮ ಪ್ರಿಯ ಕ್ರೈಸ್ತರನ್ನು, ನನ್ನ ವಿಶ್ವಾಸಿಗಳನ್ನು ನಾನು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇನೆ. ದೇವರು ಈ ದಿವಸ ತನ್ನ ಪರಿಶುದ್ಧ ಆತ್ಮನ ಮೂಲಕ ಕೊಟ್ಟ ವಾಕ್ಯದ ಸಂದೇಶ ಯಾವುದಂದರೆ ಮರಿಯಳು ಮಾಡುವ ಆರಾಧನೆ. ಮರಿಯಳು ಮಾಡುವ ಆರಾಧನೆ. ಲೂಕನ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ ನಾವು ನೋಡಿಕೊಳ್ಳುವ. ಆಗ ಇಗೋ, ಆ ಪಟ್ಟಣದಲ್ಲಿದ್ದ ಯೇಸು ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂಡಿದ್ದಾನೆಂದು ಒಬ್ಬ ಪಾಪಿಷ್ಠಳಾದ ಸ್ತ್ರೀಯು ತಿಳಿದು ಸುಗಂಧ ತೈಲದ ಭರಣಿಯನ್ನು ತಂದು ಆತನ ಪಾದಗಳ ಬಳಿಯಲ್ಲಿ ನಿಂತು ಅಳುತ್ತಾ ಆತನ ಪಾದಗಳನ್ನು ಕಣ್ಣೀರಿಂದ ತೊಳೆಯಲಾರಂಭಿಸಿ ಅವುಗಳನ್ನು ತನ್ನ ತಲೆ ಕೂದಲಿನಿಂದ ಹೊರಸಿ ಆತನ ಪಾದಗಳಿಗೆ ಮುತ್ತಿಟ್ಟು ಆ ತೈಲವನ್ನು ಹಚ್ಚಿದಳು. ಅದೇ ಪ್ರಕಾರ 7ನೇ ಅಧ್ಯಾಯ 44ರಿಂದ 50ನೇ ವಚನ ಓದ್ತೇನೆ. ತರುವಾಯ ಆತನು ಆ ಸ್ತ್ರೀಯ ಕಡೆಗೆ ತಿರುಗಿಕೊಂಡು ಸಿಮೋನನಿಗೆ, ಈ ಸ್ತ್ರೀಯನ್ನು ನೋಡಿದೀಯಾ? ನಾನು ನಿನ್ನ ಮನೆಯೊಳಗೆ ಪ್ರವೇಶಿಸಿದಾಗ ನನ್ನ ಪಾದಗಳಿಗೆ ನೀನು ನೀರು ಕೊಡಲಿಲ್ಲ. ಇವಳಾದರೂ ನನ್ನ ಪಾದಗಳನ್ನು ಕಣ್ಣೀರಿನಿಂದ ತೊಳೆದು ತನ್ನ ತಲೆ ಕೂದಲಿನಿಂದ ಅವುಗಳನ್ನು ಒರೆಸಿದಾಳೆ. ನೀನು ನನಗೆ ಮುದ್ದು ಕೊಡಲಿಲ್ಲ. ಆದರೆ ನಾನು ಒಳಗೆ ಬಂದಾಗಿನಿಂದ ಆ ಸ್ತ್ರೀಯು ನನ್ನ ಪಾದಗಳಿಗೆ ಮುದ್ದಿಡುವುದನ್ನು ಬಿಡಲಿಲ್ಲ. ನನ್ನ ತಲೆಗೆ ನೀನು ಎಣ್ಣೆ ಹಚ್ಚಲಿಲ್ಲ. ಆದರೆ ಆ ಸ್ತ್ರೀಯು ನನ್ನ ಪಾದಗಳಿಗೆ ತೈಲವನ್ನು ಹಚ್ಚಿದ್ದಾಳೆ. ಆದ್ದರಿಂದ ನಾನು ಹೇಳುವುದೇನೆಂದರೆ, ಬಹಳವಾಗಿರುವ ಅವಳ ಪಾಪಗಳು ಕ್ಷಮಿಸಲ್ಪಟ್ಟಿದೆ. ಯಾಕೆಂದರೆ ಅವಳು ಬಹಳವಾಗಿ ಪ್ರೀತಿಸಿದಳು. ಆದರೆ ಯಾವನಿಗೆ ಸ್ವಲ್ಪವಾಗಿ ಕ್ಷಮಿಸಲ್ಪಡುವುದೋ ಅವನು ಸ್ವಲ್ಪವಾಗಿ ಪ್ರೀತಿಸುವನು. ಮತ್ತು ಆತನು ಆಕೆಗೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂದನು. ಆತನ ಸಂಗಡ ಊಟಕ್ಕೆ ಕುಳಿತವರು ತಮ್ಮೊಳಗೆ, ಪಾಪಗಳನ್ನು ಸಹ ಕ್ಷಮಿಸುವುದಕ್ಕೆ ಈತನು ಯಾರು ಎಂದು ತಮ್ಮಲ್ಲಿ ಅಂದುಕೊಳ್ಳಲಾರಂಭಿಸಿದರು. ಆಗ ಆತನು ಆ ಸ್ತ್ರೀಗೆ, ನಿನ್ನ ನಂಬಿಕೆಯು ನಿನ್ನನ್ನು ರಕ್ಷಿಸಿಯದೆ ಸಮಾಧಾನದಿಂದ ಹೋಗು ಅಂದನು. ದೇವರ ಸಹಾಯಕ್ಕಾಗಿ ಪವಿತ್ರಾತ್ಮನು ಈ ವಾಕ್ಯದಲ್ಲಿರುವ ಗೂಢಾರ್ಥಗಳನ್ನು ನಮಗೆ ಕಲಿಸಿಕೊಡುವಂತೆ ಪ್ರಾರ್ಥನೆ ಮಾಡುವ. ಪ್ರೀತಿಯಲ್ಲಿ ಐಶ್ವರ್ಯವಂತನಾದ ತಂದೆಯಾದ ದೇವರೇ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ಕರ್ತ, ನಿನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತನಾಡು. ಪರಿಶುದ್ಧ ಆತ್ಮನೇ, ನಿನ್ನ ವಾಕ್ಯವನ್ನು ನಮಗೆ ಬೋಧಿಸು. ನಿಮ್ಮ ವಾಕ್ಯ ನಮಗೆ ಕಲಿಸು ಮತ್ತು ನಮ್ಮನ್ನು ಬಲಪಡಿಸು. ಈ ವಾಕ್ಯ ನಮ್ಮೆಲ್ಲರಿಗೊಂದು ಆಶೀರ್ವಾದದ ಒಂದು ವಾಕ್ಯವಾಗಲಿ. ಈ ವಾಕ್ಯದ ಮೂಲಕ ನಾವು ಹಲವಾರು ವಿಷಯಗಳನ್ನು ಕಲಿತುಕೊಳ್ಳುವಂತೆ, ಆರಾಧನೆ ಬಗ್ಗೆ ನಾವು ಕಲಿತುಕೊಳ್ಳುವಂತೆ ದೇವರಾತ್ಮನೇ ನಮಗೆ ಸಹಾಯ ಮಾಡು. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಪ್ರಾರ್ಥನೆ ಮಾಡುತ್ತೇನೆ ತಂದೆ, ಆಮೇಲೆ. ಕರ್ತನಲ್ಲಿ ನನ್ನ ಪ್ರಿಯರೇ, ಮರಿಯಳು ಮಾಡುವ ಆರಾಧನೆ. ಈಗ ನಾವು ನೋಡ್ತೇವೆ, ಮರಿಯಳು ಅಲ್ಲಿ ಈಗ ವಾಕ್ಯ ಓದಿದೆವು. ಯೇಸು ಅಲ್ಲಿ ಫರಿಸಾಯನ ಮನೆಯಲ್ಲಿ ಊಟಕ್ಕೆ ಕುಳಿತುಕೊಂಡಿದ್ದಾನೆಂದು ಒಬ್ಬ ಪಾಪಿಷ್ಠರಾದ ಸ್ತ್ರೀ ಅಂದರೆ ಮರಿಯಳು ಔತಣದ ಮನೆಯಲ್ಲಿ ಅಲ್ಲಿ ಪ್ರವೇಶ ಮಾಡೋದು ನಾವು ಕಾಣ್ತೇವೆ. ಅಲ್ಲಿ ಮರಿಯಳು ಮಾಡಿದ ಒಂದು ಒಳ್ಳೆಯ ಕಾರ್ಯ. ಅವಳು ಅಲ್ಲಿ ಊಟಕ್ಕಾಗಿ ಅಲ್ಲಿ ಹೋದವಳು ಅಲ್ಲ, ಆದರೆ ಪರಿಶುದ್ಧನಾದ ನಮ್ಮ ಸೃಷ್ಟಿಕರ್ತನಾದ ನಮಗಾಗಿ ಆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಅತಿ ಪರಿಶುದ್ಧ ರಕ್ತ ಸುರಿಸಿದ ಇಡೀ ಲೋಕದ ರಕ್ಷಕನಾದ ಆ ಯೇಸುವಿನ ಬಳಿ ಅವಳು ಹೋಗಿ ಅಲ್ಲಿ ಆರಾಧನೆ ಮಾಡುವುದು ನಾವು ಕಾಣ್ತೇವೆ. ನೋಡಿ, ನಾವು ಇಲ್ಲಿ ಕಲಿಯುವ ಪಾಠ ಏನಂದ್ರೆ ಪ್ರಿಯರೇ, ನಾವು ಚರ್ಚಿಗೆ ಹೋಗುವಾಗ, ಇಲ್ಲದ್ರೆ ಸಭೆಗೆ ಹೋಗುವಾಗ ನಮ್ಮ ಮನಸ್ಸು ಶುದ್ಧ ಇರಬೇಕು. ನಮ್ಮ ಮನಸ್ಸಿನಲ್ಲಿ ದ್ವೇಷ, ಕೋಪ, ಮನಸ್ತಾಪ, ಸಿಟ್ಟು, ವೈರತ್ವ
ಇದೆಲ್ಲ ನಮ್ಮಲ್ಲಿ ಇರಕೂಡದು. ನಮ್ಮಲ್ಲಿ ಪವಿತ್ರತೆಯೇ ಮುಖ್ಯ ಬೇಕು. ದೇವರು ನಮ್ಮ ಯಾವಾಗಲೂ ಮನಸ್ಸನ್ನು ಅಂದರೆ ನಮ್ಮ ಹೃದಯವನ್ನು ಆತನು ನೋಡುತ್ತಾನೆ. ನಮ್ಮ ಬಟ್ಟೆಗಳನ್ನು ನೋಡುವುದಿಲ್ಲ, ನಮ್ಮ ಅಂದ ಚಂದವನ್ನು ನೋಡುವವನಲ್ಲ. ಯಾಕೆಂದರೆ ದೇವರು ನಮ್ಮಲ್ಲಿರುವ ಪವಿತ್ರತೆ, ನಮ್ಮಲ್ಲಿರುವ ಒಂದು ಯಥಾರ್ಥವಾದ ಹೃದಯವನ್ನು ದೇವರು ನೋಡುವನಾಗಿದ್ದಾನೆ. ಹಾಗಿರುವಾಗ ನೋಡಿ, ಅಲ್ಲಿ ಮರಿಯಳು ಅವಳು ಪಾಪಿಯಾದ ಸ್ತ್ರೀ, ನಮ್ಗೆ ಈಗಲೇ ವಾಕ್ಯದಲ್ಲಿ ನೋಡ್ತೇವೆ. ಈಗ ಅಲ್ಲಿ ಮರಿಯಳು ನೋಡಿ ಅಲ್ಲಿ ಮಾಡುವ ಆರಾಧನೆ ಬಗ್ಗೆ, ಅಲ್ಲಿ ಯೇಸುವಿನ ಪಾದದ ಬಳಿಯಲ್ಲಿ ಕೂತ್ಕೊಂಡು ಅಳುತ್ತಾ ಕಣ್ಣೀರು ಸೋರಿಸುತ್ತಾ ಪಾದಗಳನ್ನು ಕಣ್ಣೀರಿನಿಂದ ತೊಳೆದು ಅವಳ ತಲೆ ಕೂದಲನ್ನು ಒರೆಸಿ ಪಾದಗಳಿಗೆ ಮುದ್ದಿಟ್ಟು ಅಲ್ಲಿ ತೈಲ ಹಚ್ಚಿ ಅಲ್ಲಿ ಕರ್ತನ ಆರಾಧನೆ ಮಾಡುವುದು ನಾವು ಕಾಣ್ತೇವೆ. ನೋಡಿ, ಅವಳಲ್ಲಿರುವ ಒಂದು ಆರಾಧನೆಯ ಒಂದು ಮನಸ್ಸು, ಒಂದು ದೇವರಲ್ಲಿರುವ ಒಂದು ಭಕ್ತಿ, ಆ ದೇವರಲ್ಲಿರುವ ಪ್ರೀತಿಯನ್ನು ನಾವು ಕಾಣ್ತೇವೆ. ಹಾಗಿರುವ ನೋಡಿ ಪ್ರಿಯರೇ, ದೇವರು ನಮ್ಮ ಹೃದಯವನ್ನು ನೋಡ್ತಾನೆ ಅಂತ ಆಗಲೇ ನಿಮಗೆ ತಿಳಿಸ್ತೇನೆ. ನಮ್ಮಲ್ಲಿ ಪಾಪಗಳು ಇಟ್ಟು ನಾವು ದೇವರ ಆರಾಧನೆ ಆಗಲಿ ಪ್ರಾರ್ಥನೆಗಳು ಆಗಲಿ ಮಾಡುವುದಾದರೆ ದೇವರು ನಮ್ಮ ಆರಾಧನೆ ಆಗಲಿ ಪ್ರಾರ್ಥನೆ ಆಗಲಿ ಆತನು ಸ್ವೀಕರಿಸುವುದಿಲ್ಲ. ಯಾಕೆಂದರೆ ನಾವು ಸಭೆಗೆ ಹೋಗುವಾಗ ನೋಡಿ, ಪ್ರಸಂಗಿ 5ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳ್ತದೆ, ದೇವರ ಆಲಯಕ್ಕೆ ನೀನು ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು. ನೋಡಿ, ಬುದ್ಧಿಹೀನರು ಅರ್ಪಿಸುವ ಯಜ್ಞಕ್ಕಿಂತ ಹೆಚ್ಚಾಗಿ ಕಿವಿ ಕೊಡುವುದಕ್ಕೆ ಸಿದ್ಧನಾಗಿರು, ಯಾಕೆಂದ್ರೆ ಅವರು ತಿಳಿಯದೆ ಕೆಟ್ಟದನ್ನೇ ಮಾಡುತ್ತಾರೆ. ಪ್ರಿಯರೇ, ಇಲ್ಲಿ ನಾವು ತಿಳಿದುಕೊಳ್ಬೇಕು, ನಿನ್ನ ಹೆಜ್ಜೆ ಅಲ್ಲಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನಿನ್ನ ಹೆಜ್ಜೆ ಅಂದರೆ ಪ್ರಿಯರೇ ನಮ್ಮ ಹೃದಯ. ಹೆಜ್ಜೆ ಅಂದರೆ ನಮ್ಮ ಪಾದ ಅಲ್ಲ, ನಮ್ಮ ಹೃದಯವನ್ನು ನಾವು ಗಮನಿಸಬೇಕು. ಬುದ್ಧಿಹೀನರು ಅಂದರೆ ರಕ್ಷಣೆ ಹೊಂದದವರು, ಅವರು ಎಲ್ಲವನ್ನೂ ನಂಬ್ತಾರೆ. ಕ್ರೈಸ್ತರಾಗಿರ್ಬೋದು, ಯಾರಾಗಿರ್ಬೋದು, ಅವರು ಎಲ್ಲವನ್ನೂ ನಂಬ್ತಾರೆ. ಆದರೆ ಅವರ ಆರಾಧನೆ ದೇವರು ಸ್ವೀಕಾರ ಮಾಡೋದಿಲ್ಲ. ಅದಕ್ಕಾಗಿ ಅಲ್ಲಿ ಪ್ರಸಂಗಿ ಅಲ್ಲಿ ಹೇಳ್ತಾನೆ, ಸೊಲೊಮೋನ್ ಹೇಳ್ತಾನೆ ಏನಂದ್ರೆ, ನೋಡಿ, ದೇವರ ಆಲಯಕ್ಕೆ ಹೋಗುವಾಗ ನಿನ್ನ ಹೆಜ್ಜೆಯನ್ನು ಗಮನಿಸು, ನಿನ್ನ ಹೃದಯವನ್ನು ನೀನು ಸರಿಯಾಗಿ ಪರೀಕ್ಷಿಸು. ಮಾತ್ರವಲ್ಲದೆ ಬುದ್ಧಿಹೀನರು ನೋಡಿ, ಅವರು ವಿಗ್ರಹಗಳಿಗೆ ಯಜ್ಞವನ್ನು ಅರ್ಪಿಸಿ ಆರಾಧನೆ ಮಾಡುತ್ತಾರೆ. ಆದರೆ ನಮ್ಮ ದೇವರಿಗೆ ಯಾವ ಯಜ್ಞ ಆಗಲಿ ಬಲಿ ಆಗಲಿ ಬೇಡ. ಯಾಕೆ? ಆತನನ್ನು ಆತ್ಮದಿಂದ ಸತ್ಯದಿಂದ ನಾವು ಆರಾಧನೆ ಮಾಡಬೇಕು. ಬೈಬಲಲ್ಲಿ ನಾವು ಯೋಹಾನ ಸುವಾರ್ತೆಯಲ್ಲಿ ನಾವು ಕಾಣ್ತೇವೆ. ಹಾಗಿದ್ದು ನೋಡಿ, ನಮ್ಮ ದೇವರು ಯಜ್ಞದಿಂದಾಗಲಿ ಬಲಿಗಳಿಂದಲೂ ಸಂತೋಷ ಪಡುವ ದೇವರು ಅಲ್ಲ. ನಾವು ನೋಡ್ತೇವೆ, ಹಳೆ ಒಡಂಬಡಿಕೆಯಲ್ಲಿ ನೋಡಿ, ಇಸ್ರಾಯೇಲ್ ಜನರು ಪ್ರತಿ ವರ್ಷ ಯೆರೂಸಲೇಮ್ ದೇವಾಲಯಕ್ಕೆ ಹೋಗಿ ಅವರು ಯಜ್ಞವನ್ನು ಬಲಿಗಳನ್ನು ಕೊಡುವ ಕ್ರಮ ಇತ್ತು. ಅದು 1 ವರ್ಷಕ್ಕೆ ಅದಕ್ಕೆ ಅವಧಿ, ಅದು ಪಾಪವನ್ನು ಮುಚ್ಚುತ್ತಿತ್ತು. 1 ವರ್ಷ ಮಾತ್ರ ಅದಕ್ಕೆ ಅದರ ಅವಧಿಯ ಸಮಯ ಆಗಿರುವ ನೋಡಿ, ದೇವರು ಅದರಲ್ಲಿ ಸಂತೋಷ ಪಡಲಿಲ್ಲ. ಅದಕ್ಕೆ ದೇವರು ಏನು ಮಾಡಿದ್ರು, ತನ್ನ ಮಗನನ್ನೇ ನೋಡಿ ಈ ಲೋಕ ಕಳುಹಿಸಿ ನನಗಾಗಿ ನಿಮಗಾಗಿ ಇನ್ನೂ ಹುಟ್ಟು ಮಕ್ಕಳಿಗಾಗಿ ಕೂಡ ನಮ್ಮ ಕರ್ತನು ಆ ಶಿಲುಬೆಯಲ್ಲಿ ಯಜ್ಞವಾದನು. ನೋಡಿ, ಆತನ ಯಜ್ಞ ನೋಡಿ ದೇವರಿಗೆ ಅದರಲ್ಲಿ ಸಂತೋಷ ಆಯಿತು. ಆ ದೇವರು ಅದನ್ನು ಸ್ವೀಕಾರ ಮಾಡಿದನ್ನು ನಾವು ನೋಡ್ತೇವೆ. ಈಗ ಆತನ ಪರಿಶುದ್ಧ ರಕ್ತದ ಮೂಲಕವಾಗಿ ನೋಡಿ ನಮ್ಮ ಪಾಪಗಳು ಕ್ಷಮಾಪಣೆ ಆಗುವಂಥದ್ದು ಬೈಬಲಲ್ಲಿ ನಾವು ನೋಡುವಂಥದ್ದು. ಹಾಗಿರುವಾಗ ನೋಡಿ, 2ನೇ ಭಾಗ ಅಲ್ಲಿ ನೋಡ್ತೇವೆ, ಹೆಚ್ಚಾಗಿ ಕಿವಿ ಕೊಡುವುದಕ್ಕೆ ನೀನು ಗಮನ ಕೊಡುವಂತ ನೋಡಿ. ದೇವರ ಆಲಯದಲ್ಲಿ ಸಭಾಪಾಲಕರು ಅಲ್ಲಿ ದೇವರ ಸಂದೇಶ ಕೊಡುತ್ತಾರೆ.
ಆ ಸಂದೇಶ ಪ್ರಿಯರೇ ಅದು ಅವರ ಬುದ್ಧಿಯಿಂದ ಅವರ ಆಲೋಚನೆಯಿಂದ ಬರುವುದಲ್ಲ. ಅಲ್ಲಿ ದೇವರ ಪರಿಶುದ್ಧ ಆತ್ಮನು ಅಲ್ಲಿ ಬೋಧಕನನ್ನು ಉಪಯೋಗಿಸಿ ಅವನ ಬೋಧಕನ ಹೃದಯದಿಂದ ಬಾಯಿಂದ ದೇವರ ವಾಕ್ಯಗಳನ್ನು ಜನರಿಗೆ ಸಿಗುವಂತೆ ಪರಿಶುದ್ಧಾತ್ಮ ಸಹಾಯ ಮಾಡ್ತಾನೆ. ಆಗಿರುವಾಗ ನೋಡಿ, ದೇವರ ವಾಕ್ಯ ಅದು ಮನುಷ್ಯನಿಗೆ ಜೀವ ಕೊಡುವಂಥದ್ದು. ಸರಿಯಾಗಿ ತಿಳಿದುಕೊಳ್ಳಿ, ಒಬ್ಬ ಮನುಷ್ಯನ ಪರಿವರ್ತನೆ ಮಾಡುವಂಥದ್ದು ಅದು ದೇವರ ವಾಕ್ಯದಿಂದ ಮಾತ್ರ ಸಾಧ್ಯ. ಬೇರೆ ಯಾವುದರಿಂದ ಮನುಷ್ಯನ ಜೀವನ ಬದಲಾವಣೆ ಆಗುವುದಿಲ್ಲ. ಅದಕ್ಕಾಗಿ ಮೊದಲದಾಗಿ ದೇವರ ಆಲಯಕ್ಕೆ ಹೋಗುವಾಗ ನೋಡಿ ಪ್ರಿಯರೇ, ನಮ್ಮಲ್ಲಿ ಸಿಟ್ಟು, ನಮ್ಮಲ್ಲಿ ದ್ವೇಷ, ನಮ್ಮಲ್ಲಿ ಕೋಪ, ನಮ್ಮಲ್ಲಿ ಮನಸ್ತಾಪ ಇಟ್ಟು ನಾವು ದೇವರ ಆಲಯಕ್ಕೆ ಇಲ್ಲದೆ ಪ್ರಾರ್ಥನೆ ಮಾಡಿ ಹೋಗುವಾಗ ನೋಡಿ, ದೇವರು ಅದನ್ನು ಸ್ವೀಕಾರ ಮಾಡೋದಿಲ್ಲ. ಬೈಬಲಲ್ಲಿ ನೋಡ್ತೇವೆ. ದೇವರಿಗೆ ಯಥಾರ್ಥ ಇರಬೇಕು. ದೇವರು ನಮ್ಮ ಬಣ್ಣ ನೋಡುವುದಿಲ್ಲ, ದೇವರು ನಮ್ಮ ಹಣ ನೋಡುವುದಿಲ್ಲ, ದೇವರು ನಮ್ಮ ಬಟ್ಟೆಗಳು ನೋಡುವುದಿಲ್ಲ. ದೇವರು ನೋಡಿ ನಮ್ಮ ಒಳ್ಳೆಯ ಮನಸ್ಸು ದೇವರಿಗೆ ಬೇಕು. ಅಂಥವರನ್ನು ನೋಡಿ ದೇವರು ಪ್ರೀತಿಸ್ತಾ ಇದ್ದಾರೆ. ಹಾಗಿರುವ ನೋಡಿ, ಎರಡನೇದಾಗಿ ಹೇಳಿದೆ ನೋಡಿ, ಹೆಚ್ಚಾಗಿ ಕಿವಿಗೊಡುವುದಕ್ಕೆ ಅಂದರೆ ದೇವರ ವಾಕ್ಯಕ್ಕೆ ನಾವು ಕಿವಿ ಕೊಡಬೇಕು. ಚರ್ಚಿಗೆ ಯಾಕೆ ಹೋಗೋದು? ಅವರನ್ನು ಇವರನ್ನು ನೋಡ್ಲಿಕ್ಕೆ ನಾವು ಹೋಗುವುದಲ್ಲ. ನಾವು ಹೋಗುವುದು ದೇವರ ಆರಾಧನೆ ಮಾಡಲಿಕ್ಕೆ, ದೇವರನ್ನು ಮಹಿಮೆ ಪಡಿಸಲಿಕ್ಕೆ, ದೇವರ ಸ್ತುತಿ ಗೀತೆಗಳು ಹಾಡಲಿಕ್ಕೆ, ಮತ್ತು ದೇವರು ಏನು ಹೇಳ್ತಾನೆ ಅದನ್ನು ಕೇಳಿ ನಾವು ಹೆಚ್ಚಾಗಿ ದೇವರಲ್ಲಿ ಬೆಳೆಯುವುದಕ್ಕಾಗಿ ನಾವು ಚರ್ಚಿಗೆ ಹೋಗುವಂಥದ್ದು, ಚರ್ಚಿಗೆ ಸಭೆಗೆ ಹೋಗುವಂಥದ್ದು. ಆಗಿರುವಾಗ ದೇವರು ನೋಡಿ ವಾಕ್ಯದ ಮೂಲಕ ಮಾತನಾಡ್ತಾನೆ. ವಾಕ್ಯ ಕೇಳುವಾಗ ಮನುಷ್ಯನಿಗೆ ನಂಬಿಕೆ ಬರ್ತದೆ. ರೋಮಪುರ 10:17 ನಾವು ನೋಡುವಂಥದ್ದು. ಹಾಗಿರುವಾಗ ದೇವರ ವಾಕ್ಯ ನಮ್ಮ ಶುದ್ಧ ಮಾಡುವಂಥದ್ದು, ಅದು ನಮ್ಮ ರಕ್ಷಿಸುವಂಥದ್ದು. ಯಾವುದರಿಂದ? ಪಾಪದಿಂದ ನಮ್ಮ ರಕ್ಷಿಸ್ತದೆ ನೋಡಿ, ಸೈತಾನನ ಕೈಯಿಂದ ನಮ್ಮ ರಕ್ಷಿಸ್ತದೆ. ಮಾತ್ರವಲ್ಲದೆ ನಮ್ಮ ಕಷ್ಟದ ಸಮಯದಲ್ಲಿ, ದುಃಖದ ಸಮಯದಲ್ಲಿ, ನಮ್ಮ ಬಲಹೀನತೆಗಳ ಸಮಯದಲ್ಲಿ ದೇವರ ವಾಕ್ಯ ನಮ್ಮನ್ನು ಕಾಪಾಡ್ತದೆ. ಸರಿಯಾಗಿ ತಿಳಿದುಕೊಳ್ಳಿ. ಹಾಗಿರುವ ಮರಿಯಳು ನೋಡಿ, ತುಂಬ ದುಃಖದಿಂದ ಅವಳು ಕಣ್ಣೀರಿನಲ್ಲಿ ಯೇಸುವಿನ ಪಾದಗಳನ್ನು ತೊಳೆಯುತ್ತಾ ಇದ್ದಾಳೆ, ಒರೆಸ್ತಾ ಇದ್ದಾಳೆ. ಅವಳು ಬಂದದ್ದು ನೋಡಿ ಯೇಸುವಿನ ಆರಾಧನೆ ಮಾಡಲಿಕ್ಕೆ. ಅವಳ ಹೃದಯ ದೇವರಲ್ಲಿದೆ ನೋಡಿ. ಅವಳ ಮನಸ್ಸಲ್ಲಿ ಏನಿತ್ತಂದ್ರೆ, ನನ್ನನ್ನು ನೋಡಿಕೊಳ್ಳುವರು ದೇವರು. ಅವಳು ನಂಬಿದಳು. ಅದೇ ಪ್ರಕಾರ ನಾವು ಕೂಡ ದೇವರ ಆರಾಧನೆ ಮಾಡಬೇಕೆಂದು ಈ ವಾಕ್ಯ ಭಾಗ ನಮ್ಮ ಕಲಿಸ್ತಾ ಇದೆ ಪ್ರಿಯರೇ. ಸರಿಯಾಗಿ ನೀವು ಅರ್ಥ ಮಾಡಿಕೊಳ್ಳಿ, ಸರಿಯಾಗಿ ನೀವು ಅದನ್ನು ತಿಳಿದುಕೊಳ್ಬೇಕು ಪ್ರಿಯರೇ. ಮರಿಯಳು ಮಾಡಿದ ಆರಾಧನೆ. ಹಾಗಿರುವಾಗ ನೋಡಿ, ಫರಿಸಾಯರಲ್ಲಿದ್ದಾರೆ, ಔತಣ ಕೂಟಕ್ಕೆ ಯೇಸುವನ್ನು ಕರೆದಿದ್ದಾರೆ. ಆಗಿರುವ ಫರಿಸಾಯರು ನೋಡಿ ಅವಳ ವಿಷಯದಲ್ಲಿ ಕೆಟ್ಟದಾಗಿ ಅಲ್ಲಿ ಆಲೋಚನೆ ಮಾಡುತ್ತಾರೆ. ಅವರವರ ಮಧ್ಯದಲ್ಲಿ ಅವರು ಮಾತನಾಡ್ತಾರೆ. ಪಾಪಿಷ್ಟನಾದ ಸ್ತ್ರೀ ಅವಳ ವಿಷಯದಲ್ಲಿ ತುಂಬ ಅಲ್ಲಿ ಗುಣಗುಟ್ಟುವುದು ಕೂಡ ಕಾಣ್ತೇವೆ. ಆದರೆ ಅವಳು ಯೇಸುವಿನ ಪಾದಗಳಲ್ಲಿ ಅಳುತ್ತಾ ಕಣ್ಣೀರನ್ನು ಸುರಿಸುತ್ತಾ ನೋಡಿ, ತಲೆ ಕೂದಲಿಂದ ಅವಳು ಒರೆಸಿ ಆತನ ಪಾದ ಮುಚ್ಚಿಟ್ಟು ಅಲ್ಲಿ ಯಾವುದಕ್ಕೂ ಕೂಡ ಅವಳು ಗಮನ ಕೊಡುವುದಿಲ್ಲ. ಅಲ್ಲಿ ನೋಡಿ ಅವಳು ಮಾಡುವ ಆರಾಧನೆ ಪ್ರಿಯರೇ. ನೋಡಿ, ದೇವರು ಅಂತ ಆರಾಧನೆ ಸ್ವೀಕಾರ ಮಾಡ್ತಾನೆ. ಸರಿಯಾಗಿ ತಿಳಿದುಕೊಳ್ಬೇಕು. ಹಾಗಿರುವಾಗ ಮುಂದೆ ನಾವು ನೋಡ್ತೇವೆ ಮಾರ್ಕನ ಬರೆದ ಸುವಾರ್ತೆ ಅಲ್ಲಿ 14ನೇ ಅಧ್ಯಾಯ, ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡಿ ವಚನ ಹೀಗೆ ಹೇಳ್ತದೆ. ಮಾರ್ಕ್ 14:3 ಮತ್ತು 9ನೇ ವಚನ. ಬೆಥೇನದಲ್ಲಿದ್ದ ಕುಷ್ಠರೋಗಿಯಾದ ಸಿಮೋನನ ಮನೆಯಲ್ಲಿ ಆತನು ಊಟಗೊಳ್ಳುತ್ತಿದ್ದಾಗ ಒಬ್ಬ ಸ್ತ್ರೀಯು ಅತಿ ಶ್ರೇಷ್ಠವಾದ ಸುಗಂಧ ತೈಲದ ಭರಣಿಯನ್ನು ತೆಗೆದುಕೊಂಡು ಬಂದು ಅದನ್ನು ಹೊಡೆದು ಆತನ ತಲೆಯ ಮೇಲೆ ಹೊಯ್ದಳು. ಆದರೆ ಅಲ್ಲಿದ್ದ ಕೆಲವು ತಮ್ಮೊಳಗೆ ಕೋಪಗೊಂಡು, ಈ ತೈಲವು ನಷ್ಟ ಮಾಡಿದ್ದೇಕೆ? ಇದನ್ನು 300 ಪೆನ್ಸ್ ಹಣಕ್ಕಿಂತ ಹೆಚ್ಚಿನ ಬೆಲೆಗೆ ಮಾರಿ ಬಡವರಿಗೆ ಕೊಡಬಹುದಾಗಿತ್ತಲ್ಲ ಎಂದು ಅಂದುಕೊಂಡು ಆಕೆಗೆ ವಿರೋಧವಾಗಿ ಗುಣುಗುಟ್ಟಿದ್ದರು.
ಆದರೆ ಯೇಸು ಈಕೆಯನ್ನು ಬಿಟ್ಟು ಬಿಡಿರಿ, ಈಕೆಗೆ ನೀವು ಯಾಕೆ ತೊಂದರೆ ಕೊಡುತ್ತೀರಿ? ಈಕೆ ನನಗೆ ಒಳ್ಳೆಯ ಕಾರ್ಯ ಮಾಡಿದಾಳೆ. ಯಾಕೆಂದರೆ ಬಡವರು ಯಾವಾಗಲೂ ನಿಮ್ಮ ಬಳಿ ಇರುತ್ತಾರೆ, ನಿಮಗೆ ಮನಸ್ಸಿದ್ದರೆ ನೀವು ಅವರಿಗೆ ಯಾವಾಗಲಾದರೂ ಉಪಕಾರ ಮಾಡಬಹುದು, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿ ಇರುವುದಿಲ್ಲ. ಈಕೆಯು ತನ್ನಿಂದಾದಷ್ಟು ಮಾಡಿದಾಳೆ. ನನ್ನ ಶರೀರವನ್ನು ಹೂಣಿಡುವುದಕ್ಕೆ, ಅದನ್ನು ಅಭಿಷೇಕಿಸುವುದಕ್ಕಾಗಿ ಈಕೆಯು ಮುಂದಾಗಿ ಬಂದಿದ್ದಾಳೆ. ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲೆಲ್ಲಿ ಸಾರಲ್ಪಡುವುದೋ ಅಲ್ಲೆಲ್ಲ ಈಕೆಯು ಮಾಡಿದ್ದು ಸಹ ಈಕೆಯ ಜ್ಞಾಪಕಾರ್ಥವಾಗಿ ಹೇಳುವರು ಅಂದನು. ನೋಡಿ, ಯೇಸು ಹೇಳುವಂಥದ್ದು ನನಗೆ ಒಳ್ಳೆಯ ಕಾರ್ಯ ಮಾಡಿದ್ದಾಳೆ. ಯೇಸು ಎರಡನೆಯ ಬರೋಣದಲ್ಲಿ ಬರುವ ತನಕ ಇಡೀ ಲೋಕಕ್ಕೆ ಸುವಾರ್ತೆ ಸಾರಲ್ಪಡುವಾಗ ಆಕೆಯ ಒಂದು ಸೇವೆ, ಆರಾಧನೆ ವಿಷಯ ಇಡೀ ಲೋಕಕ್ಕೆ ಸಾರಲ್ಪಡ್ತಾ ಇದೆ. ನೋಡಿ, ಆಕೆ ಮಾಡಿದ ಒಂದು ಒಳ್ಳೆಯ ಕಾರ್ಯ. ಈಕೆಯು ಮಾಡಿದ ಆರಾಧನೆಯಲ್ಲಿ ಪ್ರಿಯರೇ ತುಂಬ ಅಂದರೆ ಹೆಚ್ಚಾದ ಒಂದು ರೀತಿಯಲ್ಲಿ ನಾವು ಹೇಳ್ಬೋದು ಪವಿತ್ರತೆ ಇತ್ತು, ಪರಿಶುದ್ಧತೆ ಇತ್ತು, ಮತ್ತು ಅವಳಲ್ಲಿ ಯಾವ ಸ್ವಾರ್ಥ ಇರಲಿಲ್ಲ. ಸ್ವಾರ್ಥವಿಲ್ಲದೆ ಆರಾಧನೆ ಅವಳು ಮಾಡಿದ್ಳು. ನಮ್ಮಲ್ಲಿ ಪ್ರಿಯರೇ ಸ್ವಾರ್ಥವಿಲ್ಲದ ಆರಾಧನೆ ನಾವು ಮಾಡಬೇಕು. ನೋಡಿ, ಅಂಥವರ ಆರಾಧನೆ ದೇವರು ಮೆಚ್ಚುತ್ತಾನೆ. ನಮ್ಮಲ್ಲಿ ಸ್ವಾರ್ಥ ಇರಬಾರ್ದು. ಸ್ವಾರ್ಥ ಇರುವವರ ಆರಾಧನೆ ದೇವರು ಸ್ವೀಕಾರ ಮಾಡುವುದಿಲ್ಲ. ಅದೇ ಪ್ರಕಾರ ಕೀರ್ತನೆ 51, 16 ಮತ್ತು 17ನೇ ವಚನದಲ್ಲಿ ನೋಡುತ್ತೇವೆ ಪ್ರಿಯರೇ, ಮುರಿದಂಥ ಜಜ್ಜಿದಂಥ ಹೃದಯದವರಿಗೆ ದೇವರು ತಿರಸ್ಕಾರ ಮಾಡೋದಿಲ್ಲ. ನೋಡಿ, ದಾವೀದನು ಹೇಳ್ತಾನೆ, ಮುರಿದಂಥ ಜಜ್ಜಿದಂಥ ಹೃದಯದವರಿಗೆ ಯೇಸು ಹತ್ತಿರವಾಗಿದ್ದಾನೆ. ನೋಡಿ, ನಾವು ಯಾವಾಗಲೂ ನಾವು ದೇವರ ಮುಂದೆ ಮುರಿಯಲ್ಪಡಬೇಕು. ನಮ್ಮ ಬಲದಲ್ಲಿ, ನಮ್ಮ ಶಕ್ತಿಯಲ್ಲಿ ನಾವು ಯಾವುದನ್ನು ಮಾಡಬಾರ್ದು. ಯಾಕೆಂದರೆ ನಮ್ಮ ಜೀವ ಇರುವುದದು ದೇವರಲ್ಲಿ ಪ್ರಿಯರೇ. ಆಗಿರುವಾಗ ನೋಡಿ, ನಾವು ದೇವರ ಬಳಿಗೆ ಹೋಗುವಾಗ ನಾವು ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿಕೊಳ್ಬೇಕು. ನಾವು ದೇವರ ಮುಂದೆ ಏನು ಅಲ್ಲ, ಆ ಒಂದು ಸ್ಥಿತಿಯಲ್ಲಿ ನಾವಿರಬೇಕು. ದಾವೀದನು ಹೇಳ್ತಾನೆ, ಮುರಿದಂಥ ಜಜ್ಜಿದಂಥ ಹೃದಯ ದೇವರು ಸ್ವೀಕಾರ ಮಾಡಿದ ಅವರ ಆರಾಧನೆ. ನೋಡಿ, ಮರಿಯಳು ಅವಳು ಮುರಿಯಲ್ಪಟ್ಟಳು. ಅವಳು ತ್ಯಾಗದಿಂದ, ಆ ಪವಿತ್ರತೆಯಿಂದ, ಭಕ್ತಿಯಿಂದ, ಸ್ವಾರ್ಥ ಇಲ್ಲದೆ ದೇವರ ಆರಾಧನೆ ಮಾಡಿದ್ಲು. ದೇವರು ಅವಳ ಆರಾಧನೆ ಸ್ವೀಕಾರ ಮಾಡಿದ್ರು ನಾವು ನೋಡ್ತೇವೆ. ಅದೇ ಕೀರ್ತನೆ 34ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯದಲ್ಲಿ ಮುರಿದ ಹೃದಯವುಳ್ಳವರು ಆಗಿರಬೇಕು. ನೋಡಿ, ಅವರಿಗೆ ಕರ್ತನು ಸಮೀಪವಾಗಿದ್ದಾನೆ. ಮುರಿದ ಹೃದಯದವರಿಗೆ ಕರ್ತನು ಸಮೀಪವಾಗಿದ್ದಾನೆ. ದೇವರು ಅಂಥವರ ಪ್ರಾರ್ಥನೆಯನ್ನು ಸ್ವೀಕಾರ ಮಾಡ್ತಾನೆ. 34ನೇ ಕೀರ್ತನೆಯಲ್ಲಿ ನಾವು ಬೇಕಾದ್ರೆ ನೋಡುವ 34ನೇ ಕೀರ್ತನೆ ವಾಕ್ಯ ಹೇಳ್ತದೆ, 18 ಮತ್ತು 19ನೇ ವಾಕ್ಯ, ಮುರಿದ ಹೃದಯದವರಿಗೆ ಕರ್ತನು ಸಮೀಪವಾಗಿದ್ದಾನೆ. ನೋಡಿ, ಮುರಿಯಲ್ಪಟ್ಟ ಹೃದಯದವರಿಗೆ ಕರ್ತನು ಹತ್ತಿರವಾಗಿದ್ದಾನೆ ಮತ್ತು ಜಜ್ಜಿದ ಆತ್ಮವನ್ನು ರಕ್ಷಿಸುತ್ತಾನೆ. ನೋಡಿ, ನೀತಿವಂತರಿಗೆ ಬರುವ ಕೇಡುಗಳು ಬಹಳವಾಗಿವೆ, ಆದರೆ ಅವೆಲ್ಲವುಗಳಿಂದ ಕರ್ತನು ಅವರನ್ನು ಬಿಡಿಸ್ತಾನೆ. ನೋಡಿ, ನೀತಿವಂತರಿಗೆ ಲೋಕದಲ್ಲಿ ಕೇಡುಗಳು ಬಹಳ. ನಾವು ಹಳೆ ಒಡಂಬಡಿಕೆ ನೋಡ್ಬೋದು. ಅಬ್ರಾಮನ ಹಿಡಿದುಕೊಂಡು ಎಲ್ಲ ಪ್ರವಾದಿಗಳನ್ನ ನಾವು ನೋಡ್ಬೋದು. ಅವರ ಒಂದು ಪವಿತ್ರತೆಯ ಒಂದು ಕ್ರಿಸ್ತಿಯ ಜೀವಿತ, ಅವರ ಜೀವನದಲ್ಲಿ ಬಂದ ಹಿಂಸೆ, ಹೋರಾಟಗಳು ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡ್ಬೋದು. ಅಪೊಸ್ತಲರನ್ನು ನಾವು ನೋಡ್ತೇವೆ. ಅವರು ದೇವರಿಗಾಗಿ, ಸುವಾರ್ತೆಗಾಗಿ ಬಂದ ಹಿಂಸೆ, ಅವರಿಗೆ ಬಂದ ಹೋರಾಟಗಳು ನಾವು ನೋಡ್ತೇವೆ. ಹಾಗೆ ನೀತಿವಂತರಿಗೆ ಅಂದರೆ ದೇವರ ಮಕ್ಕಳಿಗೆ ರಕ್ಷಣೆ ಹೊಂದಿದ ಪ್ರತಿಯೊಬ್ಬ ಕ್ರೈಸ್ತರಿಗೆ ಹೋರಾಟ ಉಂಟು. ಆ ಹೋರಾಟದಲ್ಲಿ, ಆ ಕೇಡುಗಳ ಮಧ್ಯದಲ್ಲಿ ಕರ್ತನು ನಮ್ಮನ್ನು ನಡೆಸ್ತಾನೆ. ಸರಿಯಾಗಿ ತಿಳಿದುಕೊಳ್ಬೇಕು. ಮತ್ತು ನೋಡಿ, ಅವರ ಎಲುಬುಗಳನ್ನು ಕೂಡ
ಒಂದಾದರೂ ಮುರಿಯಲು ಅದನ್ನು ಬಿಡುವುದಿಲ್ಲ. ನೋಡಿ, ಕೇಡು ದುಷ್ಟನನ್ನು ಕೊಲ್ಲುವುದು, ಆದರೆ ನೀತಿವಂತನ ಹಗೆ ಮಾಡುವವರು ಅವರು ಒಳ್ಳೆಯದಾಗುವುದಿಲ್ಲ. ನೋಡಿ ಪ್ರಿಯರೇ, ನೀತಿವಂತರನ್ನು ಯಾರು ನೋಡಿ ದ್ವೇಷ ಮಾಡ್ತಾರೆ, ನೀತಿವಂತರನ್ನು ಯಾರು ಹಗೆ ಮಾಡ್ತಾರೆ, ಅವರಿಗೆ ಒಳ್ಳೆಯದಾಗುವುದಿಲ್ಲ, ಅವರು ಹಾಳಾಗುವರು. ಅದಕ್ಕೋಸ್ಕರ ಪ್ರಿಯರೇ, ನಾನು ನಿಮ್ಗೆ ಹೇಳುವಂಥದ್ದು, ದೇವರ ಸೇವಕರ ವಿಷಯದಲ್ಲಿ ನೀವು ತುಂಬ ಎಚ್ಚರಿಕೆ ಹಾಕಿರಬೇಕು. ಯಾರಾಗಲಿ ದೇವರ ಸೇವಕರ ವಿಷಯದಲ್ಲಿ ನಾವು ಏನು ಮಾತನಾಡಿ ಹೋಗಬಾರ್ದು. ದೇವರ ಸೇವಕರು ಏನು ತಪ್ಪು ಮಾಡಿದ್ರೋ ಅದು ಅವರು ಅವ್ರಿಗೆ ಲೆಕ್ಕ ಕೊಡ್ಲಿಕ್ಕೆ ಉಂಟು. ಆದರೆ ನಾವು ಯಾರು ಕೂಡ ದೇವರ ಸೇವಕರ ವಿಷಯದಲ್ಲಿ ನಾವು ವಿಶ್ವಾಸಿಗಳು ಎಚ್ಚರಿಕೆಯಾಗಿರ್ಬೇಕು. ಅವರ ವಿಷಯದಲ್ಲಿ ನಾವು ಕೆಟ್ಟದಾಗಿ ಮಾತನಾಡಬಾರದು. ಆದರೆ ನಾವು ಅವರಿಗಾಗಿ ಪ್ರಾರ್ಥಿಸಬೇಕು. ನಮ್ಮಿಂದ ಆಗುವಂಥ ಅವರಿಗೆ ಪ್ರೋತ್ಸಾಹ ನಾವು ಕೊಡಬೇಕು, ಅವರನ್ನು ಪ್ರೀತಿ ಮಾಡಬೇಕು. ಬೈಬಲ್ ನೋಡ್ತೇವೆ, ಎಷ್ಟು ನೀವು ದೇವರ ಸೇವಕರಿಗೆ ಒಳ್ಳೆಯದನ್ನು ಬಯಸ್ತೀರಿ, ಅವ್ರಿಗೆ ಎಷ್ಟು ನೀವು ಪ್ರೀತಿ ಮಾಡ್ತೀರಿ, ಎಷ್ಟು ಗೌರವ, ಅಷ್ಟೇ ದೇವರು ನಿಮ್ಗೆ ಆಶೀರ್ವಾದ ಮಾಡ್ತಾನೆ. ಆಗಿರುವ ನೋಡಿ ಇಲ್ಲಿ ತಿಳಿದುಕೊಳ್ಬೇಕು. ಮತ್ತು ಕರ್ತನ್ ತನ್ನ ಸೇವಕರ ಪ್ರಾರ್ಥನೆ ವಿಮೋಚಿಸ್ತಾನೆ, ಆತನಲ್ಲಿ ಭರವಸೆ ಬಿಡಲು ಹಾಳಾಗುವುದಿಲ್ಲ. ನೋಡಿ, ಯಾರು ನೋಡಿ ಯೇಸುವನ್ನು ತನ್ನ ಸ್ವಂತ ರಕ್ಷಕನಾಗಿ ಯಾರು ಅಂಗೀಕಾರ ಮಾಡಿದ ಕ್ರೈಸ್ತರಿದ್ದಾರೆ. ಬೇರೆ ಜೀವನದಲ್ಲಿ ಕಷ್ಟಗಳು ಬರ್ಬೋದು, ನಿಮಗೆ ನಾನು ಹೇಳುವುದಿಲ್ಲ. ಕಷ್ಟಗಳು ಬರ್ಬೋದು, ನಮಗೆ ನಷ್ಟಗಳು ಆಗ್ಬೋದು, ನಮಗೆ ದೇಹದ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು. ಯಾಕೆ ನಾವು ಮನುಷ್ಯರು, ಯಾಕೆಂದ್ರೆ ಪಾಪದ ಸ್ವಭಾವ ನಮ್ಮಲ್ಲಿದೆ. ಈ ದೇಹ ಮಣ್ಣಿಗೆ ಹೋಗುವ ತನಕ ನಮ್ಮಲ್ಲಿ ಪಾಪದ ಸ್ವಭಾವ ಉಂಟು. ಆದರೆ ಕ್ರಿಸ್ತ ನಮ್ಮಲ್ಲಿ ಇದ್ದಾನೆ. ನಾವು ಪಾಪ ಮಾಡಬಾರ್ದು, ಪಾಪದಿಂದ ನಾವು ದೂರ ಇರಬೇಕು. ಆದರೆ ನೋಡಿ, ಕರ್ತನ ತನ್ನ ಸೇವಕರ ಅಂದರೆ ಕೇವಲ ದೇವರ ಸೇವಕರ ವಿಷಯದಲ್ಲಿ ಮಾತನಾಡಿದಲ್ಲ, ಇದು ದೇವರ ಮಕ್ಕಳಿಗೂ ಕೂಡ, ಎಲ್ಲರಿಗೂ ಯಾರು ನೀತಿವಂತನಾಗಿದ್ದಾನೆ, ಯಾರು ಕರ್ತನಲ್ಲಿ ಭರವಸೆ ಬಿಟ್ಟಿದ್ದಾನೆ, ಅವರು ಎಂದಿಗೂ ಹಾಳಾಗುವುದಿಲ್ಲ ಮತ್ತು ಅವರಿಗೆ ಯಾವ ಕೊರತೆ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಸರಿಯಾಗಿ ತಿಳಿದುಕೊಳ್ಳಿ. ಹಾಗೆ ನಾನು ಹಾಳಾಗಿದೆ ಅಂತ ಹೇಳುವುದಾದ್ರೆ ನಿಜವಾಗಿ ತಿಳಿದುಕೊಳ್ಬೇಕು, ಅವನು ರಕ್ಷಣೆ ಹೊಂದಿಲ್ಲ. ರಕ್ಷಣೆ ಹೊಂದಿದ ಪ್ರಿಯ ದೇವ ಜನರಿಗೆ ದೇವರು ಎಂದಿಗೂ ಕೆಟ್ಟದ್ದು ಆಗಲಿಕ್ಕೆ ಬಿಡುವುದಿಲ್ಲ, ಅವರಿಗೆ ಕೊರತೆ ಆಗಲಿಕ್ಕೆ ದೇವರು ಬಿಡುವುದಿಲ್ಲ. ಕರ್ತನು ಎಲ್ಲ ವಿಷಯದಲ್ಲಿ ಅವರಿಗೆ ಸಹಾಯ ಮಾಡ್ತಾನೆ. ಅದಕ್ಕೆ ನಾವು ತಿಳಿದುಕೊಳ್ಬೇಕು. ಆಗಿರುವಾಗ ನೋಡಿ, ನಾನು 2 ವಿಷಯ ಹೇಳಿದೆ. ಮುಂದೆ ಯೋಹಾನ ಸುವಾರ್ತೆ ಅಲ್ಲಿ 12ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ನೋಡಿ, ಮರಿಯಳ ಒಂದು ತ್ಯಾಗದ ಒಂದು ಕೊಡುಗೆಯನ್ನು ನಾವು ನೋಡ್ತೇವೆ. ಯೋಹಾನ ಬರೆಸುವಾರ್ತೆ 12ನೇ ಅಧ್ಯಾಯದಲ್ಲಿ ಮರಿಯಳ ಒಂದು ತ್ಯಾಗಮಯ ಒಂದು ಕೊಡುಗೆ. 12ನೇ ಅಧ್ಯಾಯ 3ನೇ ವಚನ. ಅಲ್ಲಿ ಅವರು ಆತನಿಗಾಗಿ ಔತಣವನ್ನು ಸಿದ್ಧ ಮಾಡಿದರು ಮತ್ತು ಮಾರ್ತಳು ಉಪಚಾರ ಮಾಡಿದಳು. ಆತನೊಂದಿಗೆ ಊಟಕ್ಕೆ ಕುಳಿತವರಲ್ಲಿ ಲಾಜರನು ಒಬ್ಬನಾಗಿದ್ದನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟವಂಸಿ ತೈಲವನ್ನು 1 ಸೇರಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆ ಕೂದಲಿನಿಂದ ಆತನ ಪಾದವನ್ನು ಒರೆಸಿದಳು. ಮತ್ತು ಆ ತಕ್ಷಣದಲ್ಲಿ ಯೂದನು, ಅವನು ಖಜಾನೆಗಾರ, ಅವನು ಕಳ್ಳನಾಗಿದ್ದಾನಂತ ಈಗ ನಾವು ಇಲ್ಲಿ ಮುಂದೆ ಓದುವಾಗ ತಿಳಿತೇವೆ. ಈಗ ಮರಿಯಳಲ್ಲಿ ತುಂಬ ತ್ಯಾಗವಿತ್ತು. ಅವಳು ಊಟಕ್ಕಾಗಿ ಹೋದವಳಲ್ಲ, ನಾನು ಹೇಳಿದ್ದೇನೆ ಆಗಲೇ. ಸಭೆಯಲ್ಲಿ ನೋಡಿ ಪ್ರಿಯ, ನಾವು ಚರ್ಚಿಗೆ ಹೋಗುವಾಗ ಅಂದ ಚಂದ ಬಟ್ಟೆಯನ್ನು ಧರಿಸಿ ಸಭೆಗೆ ಹೋಗುವುದು ಅದು ನಿಜವಾಗಿ ಸರಿಯಲ್ಲ. ಪುರುಷರಾಗಲಿ ಸ್ತ್ರೀಯಾಗಲಿ ನಾವು ಭಕ್ತಿಯಲ್ಲಿ ನಾವು ಇರಬೇಕು. ನಾವು ದೇವರಿಗೆ ಮೆಚ್ಚುಗೆ ಆದ ಬಟ್ಟೆಗಳನ್ನು ನಾವು ಧರಿಸಬೇಕು. ಮಾತ್ರವಲ್ಲದೆ ನಮ್ಮಲ್ಲಿ ಭಕ್ತಿ ಬೇಕು. ಆಗಿರುವಾಗ ನೋಡಿ, ಅವಳು ನೋಡಿ ಸಭೆಗೆ ಅಂದ ಚಂದವನ್ನು ಬಟ್ಟೆಯನ್ನು ಧರಿಸಿ ಸಭೆಗೆ ಹೋದವಳಲ್ಲ, ಅವಳು ಆರಾಧನೆಗೆ ಹೋಗ್ತಾಳೆ. ಅವಳು ದೇವರಿಗೆ ಉದಾರ ಮನಸ್ಸನ್ನು ಕೊಟ್ಟವಳು. ನೋಡಿ, ಇಡೀ ಒಂದು ಕುಟುಂಬದ 1 ವರ್ಷದ ಆದಾಯವಾಗಿತ್ತಂತ ನಾವು ಚರಿತ್ರೆಯಲ್ಲಿ ಕಾಣ್ತೇವೆ. ಮರಿಯಳಿಗೆ ತಿಳಿದಿತ್ತು ದೇವರಿಗೆ ಕೊಡುವಲು ವಿಷಯ ಕಾಣಿಕೆ ಬಗ್ಗೆ ಅವರಿಗೆ ಗೊತ್ತಿತ್ತು. ಯಾಕೆ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 6ನೇ ಅಧ್ಯಾಯದಲ್ಲಿ. ಈಗ ದಶಮ ಭಾಗ ಕಾಣಿಕೆ ದೇವರಿಗೆ ನಾವು ಕೊಡಲೇಬೇಕು. ಉದಾಹರಣೆಗೆ ನಾವು ನೋಡುವಾಗ ಆದಿಕಾಂಡದಲ್ಲಿ ನಾವು ನೋಡ್ತೇವೆ. ಆದಿಕಾಂಡದಲ್ಲಿ ನೋಡುವಾಗ ಅಲ್ಲಿ ಅಬ್ರಹಾಮನು ಅಲ್ಲಿ 10ರಲ್ಲಿ 1 ಭಾಗವನ್ನು ಅಲ್ಲಿ ದೇವರಿಗೆ ಕೊಟ್ಟನ್ನು ನಾವು ನೋಡ್ತೇವೆ.
ಅದರಲ್ಲಿ ಒಂದು ಭಾಗವನ್ನು ದೇವರಿಗೆ ಕೊಟ್ಟನು. ಆಗಿರುವಾಗ ಅಲ್ಲಿ ನಿಜವಾಗಿ ಧರ್ಮಶಾಸ್ತ್ರ ಬಂದದ್ದು, ನ್ಯಾಯಪ್ರಮಾಣ ಬಂದದ್ದು ಮೋಶೆಯ ಮೂಲಕವಾಗಿ. ಅಬ್ರಾಮನ್ ಇರುವಾಗ, ಈಸಾಕನಿರುವಾಗ, ಯಾಕೋಬನಿರುವಾಗ ಅಲ್ಲಿ ಧರ್ಮಶಾಸ್ತ್ರ ಇರಲಿಲ್ಲ, ನ್ಯಾಯಪ್ರಮಾಣ ಇರಲಿಲ್ಲ. ಆದರೆ ಅಬ್ರಾಮನ ರಕ್ಷಣೆ ಅದು ನಂಬಿಕೆಯ ಮೂಲಕ ಬೈಬಲೆಲ್ಲ ನೋಡ್ತೇವೆ. ಆಗಿರೋ ನೋಡಿ, ಆತನು ಅದರಲ್ಲಿ ಒಂದು ಭಾಗವನ್ನು ದೇವರಿಗೆ ಕೊಟ್ಟನು ನಾವು ನೋಡ್ತೇವೆ. ಹಾಗೆ ನಾವು ನೋಡಿ, ಕೆಲವರು ಈಗ ದಶಮ ಭಾಗದ ವಿಷಯದಲ್ಲಿ ಕೆಲವರು ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡ್ತಾರೆ. ಆದರೆ ಚರ್ಚೆಗೆ ನಾನು ಅವಕಾಶ ಕೊಡುವುದಿಲ್ಲ. ಆದರೆ ಅದು ಅವರಿಗೆ ಮತ್ತು ದೇವರಿಗೆ ಬಿಟ್ಟದ್ದು. ಅದು ಬೈಬಲ್ನಲ್ಲಿ ನೋಡ್ತೇವೆ. ದಶಮ ಭಾಗ ನೋಡಿ ಧರ್ಮಶಾಸ್ತ್ರದಿಂದ ಬಂದದ್ದಲ್ಲ, ಅದು ಅಬ್ರಾಮ ನಂಬಿಕೆಯಲ್ಲಿ ಕೊಟ್ಟದ್ದು. ಹಾಗೆ ಅದರಲ್ಲಿ ಒಂದು ಭಾಗ ನಾವು ಚರ್ಚಿಗೆ ಕೊಡಬೇಕು. ಮತ್ತು ಕಾಣಿಕೆ ನಾವು ಕೊಡುವಾಗ ಅದು ಉದಾಹರಣೆ ಮನಸ್ಸನ್ನು ಕೊಡುವ, ಅದು ಎಷ್ಟು ಸಹ ನಾವು ಕೊಡಬಹುದು. ಹಾಗೆ ಈಗ ಜಟವಾಂಶಿ ತೈಲ ಹಿಮಾಲಯ ಪರ್ವತ ಬುಡದಲ್ಲಿ ಇರುವ ಒಂದು ಗಿಡ ಆಗಿದೆ. ಅಂದರೆ ಅದರ ಹೆಸರು ಸೈಪ್ಕಿನಾರ್ ಬುಡದಿಂದ ಇದು ತೆಗೆದು ತೈಲ ಮಾಡುವ ಒಂದು ವಿಷಯ. ಅದರ ಬೆಲೆ ಲಕ್ಷಾಂತರ ರೂಪಾಯಿ ಬೆಲೆ ಆಗಿದೆ. ಅಂದರೆ ಇಡೀ ವರ್ಷದ ಒಂದು ಅಂದರೆ ಇಡೀ ಕುಟುಂಬ ಒಂದು ವರ್ಷದ ಆದಾಯ ಅದು ನೋಡಿ. ಅಷ್ಟು ಹಣ ಅವರೇ, ಅದು ಅಂದರೆ ಅಷ್ಟು ಪರಿಮಳ. ಹಿಮಾಲಯ ಪರ್ವತ ಬುಡದಲ್ಲಿ ಅದು ಬೇರು, ಅದರಿಂದ ಅದು ತೈಲ ಮಾಡುವಂಥದ್ದು. ಆದರೆ ಲಕ್ಷಾಂತರ ಬೆಲೆ ಉಳ್ಳ ಅದು ಬೇರು ಆಗಿದೆ, ಅದರ ಎಣ್ಣೆ ಮಾಡುವಂಥದ್ದು. ಆಗಿರುವಾಗ ನೋಡಿ, ನಾವು ನೋಡುವಂಥದ್ದು ಇದು ನೋಡಿ, ಅದರಲ್ಲಿ ಒಂದು ಭಾಗ ನಾವು ಕೊಡುವಂಥದ್ದು. ಅದು ಸಭಾ ಪಾಲಕನ ಒಂದು ನಿಯಮ ಅಲ್ಲ, ಸಭೆಯ ನಿಯಮ ಅಲ್ಲ, ಅದು ದೇವರ ವಾಕ್ಯದಲ್ಲಿ ನಾವು ಬರೆಯಲ್ಪಟ್ಟು ನಾವು ನೋಡ್ತೇವೆ. ಆಗಿರುವಾಗ ಅಬ್ರಾಹ್ಮ ಕೂಡ ನೀಡಿ ಅದರಲ್ಲಿ ಒಂದು ಭಾಗವನ್ನು ದೇವರಿಗೆ ಕೊಟ್ಟದ್ದು ಬೈಬಲಲ್ಲಿ ನಾವು ನೋಡ್ತೇವೆ. ಉತ್ಪತ್ತಿ 14ನೇ ಅಧ್ಯಾಯ ಅಲ್ಲಿ 19-20 ವಚನ ನೋಡ್ತೇವೆ. ಆಗಿರುವಾಗ ಇಷ್ಟೆಲ್ಲ ವಿಷಯ ನಿಮಗೆ ತಿಳಿಸಿದೆ ಪ್ರಿಯರೇ. ಈಗ ಮೊದಲದಾಗಿ ನಿಮಗೆ ಹೇಳಿದೆ ನೋಡಿ, ಅಲ್ಲಿ ಮೊದಲದಾಗಿ ಸಭೆಗೆ ನಾವು ಆರಾಧನೆ ಹೋಗುವಾಗ ಪ್ರಿಯರೇ ನಮ್ಮ ಮನಸ್ಸು ಶುದ್ಧ ಆಗಿರಬೇಕು. ಸಭೆಗೆ ಮಾತ್ರ ಅಲ್ಲ, ನಾವು ಪ್ರಾರ್ಥನೆ ಕೂಡ ಮಾಡುವಾಗ ಕೂಡ ನಮ್ಮ ಮನಸ್ಸು ಶುದ್ಧವಾಗಿರಬೇಕು. ನಮ್ಮಲ್ಲಿ ಯಾವುದು ದ್ವೇಷ ಆಗಲಿ, ಕೋಪ ಆಗಲಿ, ಹಗೆತನ ಆಗಲಿ, ಅದನ್ನು ನಾವು ನಮ್ಮಲ್ಲಿ ಇಟ್ಟುಕೊಂಡು ನಾವು ದೇವರ ಆರಾಧನೆ ಮಾಡಿದರೆ ದೇವರು ಖಂಡಿತವಾಗಿ ಆರಾಧನೆಯನ್ನು ಸ್ವೀಕಾರ ಮಾಡುವುದಿಲ್ಲ. ಅದಕ್ಕಿಂತ ಮೊದಲು ದೇವರಲ್ಲಿ ನಾವು ಕ್ಷಮೆ ಕೇಳಿ ನಾವು ಸಿದ್ಧತೆಯಲ್ಲಿ ನಾವು ಚರ್ಚಿಗೆ ಹೋಗಬೇಕು. ಮತ್ತು ದೇವರು ಯಾವಾಗಲೂ ನಮ್ಮ ಮನಸ್ಸನ್ನು, ಹೃದಯವು ನೋಡ್ತಾನೆ. ನೋಡಿ, ಮರಿಯಳಲ್ಲಿ ತುಂಬ ಯಥಾರ್ಥ ಆ ಸ್ತ್ರೀಯಾಗಿದ್ಲು. ಅವಳಲ್ಲಿ ನಂಬಿಕೆ ಇತ್ತು, ದೇವರ ಬಗ್ಗೆ ಪ್ರೀತಿ ಇತ್ತು, ತ್ಯಾಗ ಇತ್ತು, ನಾವು ನೋಡ್ತೇವೆ. ಎರಡನೇದಾಗಿ ನೋಡಿ, ನಾನು ಹೇಳಿದೆ, ನಾವು ವಾಕ್ಯಕ್ಕೆ ಸಭೆಯಲ್ಲಿ ಅಲ್ಲಿ ಪಾಸ್ಟ್ಗಳು, ಸಭಾಪಾಲರು ವಾಕ್ಯ ಕೊಡುವಾಗ ನಾವು ಗಮನ ಕೊಡಬೇಕು. ಆ ವಾಕ್ಯ ನಾವು ಕೇಳುವುದು ಮಾತ್ರ ಅಲ್ಲ, ನಾವು ಅದನ್ನು ನಮ್ಮ ಹೃದಯದ ತೆಗೆದುಕೊಂಡು ನಾವು ದೇವರಲ್ಲಿ ನಮ್ಮಲ್ಲಿ ಏನು ನಾವು ತಪ್ಪುಗಳು ಮಾಡಿದ್ದೇವೆ, ನಾವು ಹೇಗೆ ಜೀವನ ಮಾಡಬೇಕು, ಅದು ನಮ್ಮ ಜೀವನವನ್ನು ಸರಿ ಮಾಡುವಂಥದ್ದು ದೇವರ ವಾಕ್ಯ. ಅದನ್ನು ನಾವು ಸರಿಯಾಗಿ ನಾವು ಅದನ್ನು ನಮ್ಮ ಹೃದಯದಲ್ಲಿ ಸ್ವೀಕಾರ ಮಾಡಬೇಕು. ಮುಂದೆ ನಾನು ಹೇಳಿದೆ ನೋಡಿ, ಮರಿಯಳ ತ್ಯಾಗ ನೋಡಿ, ಅವಳು ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದಾಳೆ, ಇಡೀ ಸರ್ವಲೋಕ ಸುವಾರ್ತೆಗೆ ಸಾರಲ್ಪಡ್ತಾ ಇದೆ. ಆಗಿರುವಾಗ ಆ ಮರಿಯಳಲ್ಲಿರುವ ಒಂದು ತ್ಯಾಗ, ಪ್ರೀತಿಯನ್ನು ನಾವು ಕಾಣ್ತೇವೆ. ಆಗಿರುವಾಗ ನಾವು ಮುರಿಯಲ್ಪಡಬೇಕು. ನಮ್ಮ ಬಲದಲ್ಲಿ, ನಮ್ಮ ಅಧಿಕಾರದಲ್ಲಿ ನಾವು ಯಾವುದು ಮಾಡದೆ ದೇವರ ಮುಂದೆ ನಾವು ಮುರಿಯಲ್ಪಡಬೇಕು. ಮುರಿಯಲ್ಪಡುವವರ ಆರಾಧನೆ ದೇವರು ಅಂಗೀಕಾರ ಮಾಡ್ತಾನೆ. ಮತ್ತು ಮರಿಯಳಲ್ಲಿ ತುಂಬ ತ್ಯಾಗ ಇತ್ತು ನೋಡಿ. ಅವಳು ದೇವರಿಗೆ ಕೊಡುವುದರಲ್ಲಿ ಹಿಂದೆ ಮುಂದೆ ನೋಡಲಿಲ್ಲ. ಇಡೀ ಕುಟುಂಬದ ಅಂದರೆ ವಾರ್ಷಿಕ ಆದಾಯ ಅದು ಆಗಿತ್ತು ನೋಡಿ. ಅವಳು ದೇವರಿಗೆ ಉದಾರ ಮನಸ್ಸು ಕೊಟ್ಟ. ಹಾಗೆ ನಮ್ಮ ಕಾಣಿಕೆ ಆಗಲಿ, ದಶಮ ಭಾಗ ಆಗಲಿ ಪ್ರಿಯರೇ ನೋಡಿ, ನಾವು ಚರ್ಚಿಗೆ, ದೇವರ ಸಭೆಗೆ ಕೊಡಬೇಕು. ಯಾಕೆಂದರೆ ಅಲ್ಲಿಂದಲೇ ಸುವಾರ್ತೆ ಸೇವೆ ನಡೆಯುವಂಥದ್ದು. ಹಾಗೆ ಕೊಡುವಾಗ ದೇವರು ಏನು ಮಾಡ್ತಾನೆ ಅಂದರೆ ನಮ್ಮನ್ನು ಅತೀ ಹೆಚ್ಚಾಗಿ
ವಿಶೇಷವಾಗಿ ನಮಗೆ ಆಶೀರ್ವಾದ ಮಾಡ್ತಾನೆ. ಇಲ್ಲವಾದರೆ ಏನಾಗ್ತದೆ, ನಮ್ಮ ಆದಾಯದಲ್ಲಿ ನಾವು ದುಡಿಮೆಯಲ್ಲಿ ಯಾವುದು ನಮಗೆ ಕಾಯಿಲೆ ಬರ್ತದೆ, ನಮಗೆ ಏನಾದರೂ ಕುಟುಂಬ ಸಮಸ್ಯೆ ಎಲ್ಲ ನಮ್ಮ ಹಣ ಯಾವುದ್ಯಾವುದಕ್ಕೆ ಹೋಗ್ತದೆ. ಆಗಿರುವ ಪ್ರಿಯರೇ, ದೇವರ ವಾಕ್ಯ ಹೇಳ್ತದೆ, ನಾನು ಹೇಳುವುದಲ್ಲ, ದೇವರ ವಾಕ್ಯ ಹೇಳುವುದು ನಾವು ದೇವರಿಗೆ ಕೊಡಬೇಕು. ಆಗಿರುವಾಗ ಪ್ರಿಯರೇ, ನಿಮ್ಮಲ್ಲಿ ನಾನು ಬೇಡಿಕೊಳ್ತೇನೆ ಏನೆಂದರೆ, ಬೇರೆ ದೇವರು ತನ್ನ ಮಕ್ಕಳ ಆರಾಧನೆ ಸ್ವೀಕಾರ ಮಾಡ್ತಾನೆ. ಆಗಿರುವಾಗ ನಾವು ದೇವರಿಗೆ ಮೆಚ್ಚುಗೆ ಆದ ಆರಾಧನೆ ಮಾಡಬೇಕೆಂದು ಇಂದಿನ ಸಂದೇಶ ಆಗಿದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಮತ್ತು ನಿಮ್ಮಲ್ಲಿ ಯಾವುದಾದ್ರೂ ಪ್ರಾರ್ಥನಾ ಮನವಿದ್ದರೆ, ನಿಮ್ಮಲ್ಲಿ ಏನಾದರೂ ಆತ್ಮಿಕ ಸಲಹೆಗಳು ನಿಮಗೆ ಬೇಕಾಗಿದ್ದು ದಯವಿಟ್ಟು ನನ್ನನ್ನು ಸಂಪರ್ಕಿಸಿರಿ. ನಾನು ನನಗೆ ದೇವರು ಕೊಟ್ಟ ಆಲೋಚನೆ ಪ್ರಕಾರ, ಪವಿತ್ರ ಆಲೋಚನೆ ಪ್ರಕಾರ ನಿಮಗೆ ಆತ್ಮಿಕ ಸಲಹೆ ಕೊಡ್ಬೋದು. ಮತ್ತು ನಿಮ್ಮ ಪ್ರಾರ್ಥನಾ ಭಿನ್ನಗಳು ಇದ್ದರೆ ನನಗೆ ತಿಳಿಸಿರಿ. ನಾನು ನಿಮಗೋಸ್ಕರ ಯಾವಾಗಲೂ ಪ್ರಾರ್ಥನೆ ಮಾಡಲು ನಿಮ್ಮ ಸೇವಕನು ಮತ್ತು ದೇವರ ಸೇವಕನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕಾಪಾಡಲಿ. ಆಮೇಲೆ